ಶಿವನಾರಾಯಣ ಗೆಳೆಯರೆ, ಇವತ್ತಿನ ಸಂಚಿಕೆಯಲ್ಲಿ ಪಿ ಎಸ್ ಗೀತಾ ಬಗ್ಗೆ ಮಾತಾಡೋಣ. ನಾನು ಗುರುದೇವನು ಬರೆದಿರೋ ಪುಸ್ತಕ ನೋಡಿ. ಇದು ಪಿ ಎಸ್ ಗೀತಾ, ಪ್ರಶಾಂತ್ ತ್ರಿವೇದಿ. ಪಿ ಎಸ್ ಗೀತಾ ಈ ಕಾಲದ ಧರ್ಮಗ್ರಂಥ. ಏನಂದರೆ ನಾನು ಓದಿರೋ ಪ್ರಕಾರದಲ್ಲಿ ಪಿ ಎಸ್ ಗೀತಾ ಈ ಥರ ಪುಸ್ತಕ ನಾನು ಯಾವತ್ತೂ ಓದೋದು ಇಲ್ಲ. ಯಾಕಂದರೆ ನನ್ನ ಗುರುದೇವ್ ಒಂದೊಂದು ಪದಗಳು ಏನೇನೋ ಇವಾಗ ಸಾಧಾರಣವಾಗಿ ಒಬ್ಬ ಮನುಷ್ಯನಿಗೆ ದೈವದ ಬಗ್ಗೆ ಸ್ಪಿರಿಚುವಾಲಿಟಿಲಿರುವಾಗ ದೈವದ ಬಗ್ಗೆ ಏನು ಬರುತ್ತೆ ಪ್ರಶ್ನೆಗಳು. ಇಲ್ಲ ಒಬ್ಬ ಮನುಷ್ಯನಿಗೆ ಏನು ಪದಗಳು ಏನೇನು ಅಂತ ಸ್ಪಷ್ಟವಾಗಿ ವಿತ್ ಸೈನ್ಸಿಗೆ ಹೋಲ್ಸಿ ಹೇಳ್ತಾರೆ, ರಿಯಲ್ ಸೈನ್ಸಿಗೆ. ಸೊ ಅಂಥ ಪುಸ್ತಕ ಇದು. ಈ ಪುಸ್ತಕ ನಿಜವಾಗ್ಲೂ ಈ ಕಾಲದ ಧರ್ಮಗ್ರಂಥ. ಈಗಿನ ಕಾಲದಲ್ಲೆಲ್ಲ ಲೈಕ್ ಭಗವದ್ಗೀತೆ ಓದ್ತಾರೆ. ಭಗವದ್ಗೀತೆ ಓದೋದ್ರಿಂದ ಏನಿಲ್ಲ. ಭಗವದ್ಗೀತಾದಲ್ಲಿ ಕೃಷ್ಣ ಹೇಳಿದ್ದು ನಮಗೇನು ಅದನ್ನು ಅರ್ಜುನಂಗೆ ಹೇಳಿದ್ದು. ಸೊ ನಾವೇನು ಅರ್ಜುನನೂ ಅಲ್ಲ, ನಾವಿನ್ನೂ ಕೆಳಗಾಗ್ಬಿಟ್ಟಿದ್ದೀವಿ ಕಲಿಯುಗದಲ್ಲಿ. ಸೊ ಈ ಕಾಲದಲ್ಲಿ ನಿಜವಾಗ್ಲೂ ಇದು ನನಗೆ, ಬೇರೆಯವ್ರಿಗೆ ಯಾವುದೇ ಏನಾದರೂ ಆಗಲಿ, ಈ ಕಾಲದಲ್ಲಿ ನಿಜವಾದ ಭಗವದ್ಗೀತಾ ನನಗೆ. ಸೊ ಇದು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಕನ್ನಡದಲ್ಲಿ ಸಿಗುತ್ತೆ, ಬೇರೆ ಇಂಗ್ಲೀಷಲ್ಲಿ ಸಿಗುತ್ತೆ. ಮೋಸ್ಟ್ ಆಫ್ ಆಲ್ ಎಲ್ಲರೂ ಇಂಗ್ಲೀಷ್ಗೆ ಗೊತ್ತು, ಇಲ್ಲಾಂದರೆ ಎಲ್ಲರಿಗೂ ಇಂಗ್ಲೀಷ್ ಗೊತ್ತು ಈಗಿನ ಕಾಲದಲ್ಲಿ. ಸೊ ಇಂಗ್ಲೀಷಲ್ಲಿ ಸಿಗುತ್ತೆ. ಈಗ ತಮಿಳು, ತೆಲುಗು, ಮಲಯಾಳಂ ಎಲ್ಲದರಲ್ಲೂ ಸಿಗುತ್ತೆ. ಇನ್ನು ಸ್ವಲ್ಪ ಲ್ಯಾಂಗ್ವೇಜಲ್ಲಿ ಬಿಟ್ಟು ಸಿಗುತ್ತೆ. ಸೊ ಇರೋ ಇಂಡಿಯಾದ ಲ್ಯಾಂಗ್ವೇಜಲ್ಲೆಲ್ಲ ಸಿಗುತ್ತೆ. ಸೊ ಇದು ಏನಂದರೆ ಈ ಪುಸ್ತಕದಲ್ಲಿ ಬರೀ ಪದಗಳು, ಇದು ಏನು ಪದ ವೇದಿಕ ಜ್ಞಾನಕ್ಕೆ ಹೋಲಿಸ್ತಿದ್ದಾರೆ. ವೇದಿಕ ಜ್ಞಾನ ಅದಕ್ಕೆ ಹೋಲಿಸ್ತಿರೋದು. ಸೊ ಇದು ತುಂಬ ಲೈಕ್ ನಿಜವಾಗ್ಲೂ ಹೇಳ್ತೀನಿ, ನಿಜವಾದ ವಿಜ್ಞಾನವೂ ನಿಮ್ಗೆ ಗೊತ್ತಾಗತ್ತೆ. ಏನು ದೈವ ಅಂದರೇನು. ಈಗ ಸ್ಪಿರಿಚುವಾಲಿಟಿಲಿ ಹೊಸೊಬ್ಬರು ಯಾರು ಇದ್ದೀರಾ, ಸೊ ದೈವದ ಬಗ್ಗೆ ಆಗಲಿ, ಇನ್ನೇನಾದರೂ ಈ ಥರ ಪದಗಳ ಬಗ್ಗೆ, ಇಲ್ಲ ಏನೇನೇನೋ ಎಷ್ಟೊಂದು ಇರುತ್ತಲ್ಲ ವೇದಿಕ. ಏನಾದರೂ ನೀವು ವೇದಿಕ್ ರಿಸರ್ಚರ್ ಆಗಿದ್ದರೆ ಸೊ ಈ ಪುಸ್ತಕ ತುಂಬ ಹೆಲ್ಪ್ ಮಾಡುತ್ತೆ ಈಗ ಹೊಸ ಸ್ಪಿರಿಚುವಾಲಿಟಿಯಲ್ಲಿ. ಸೊ ಈ ಪುಸ್ತಕ ತೊಗೊಳ್ಳಿ ಅಂತ ನಾನು ಹೇಳ್ತೀನಿ. ನನಗಂತೂ ಈ ಕಾಲದಲ್ಲಿ ನಿಜವಾದ ಭಗವದ್ಗೀತೆ ಅಂದರೆ ಇದೆ. ಸೊ ನಿಮ್ಗೆ ಹೇಳ್ತಾ, ಚಾನಲ್ಲು ಇದೆ, ಲೋಟಸ್ ಓಷನ್ನು, ನನ್ನ ಗುರುದೇವಂದು. ಸೊ ಇದು ಕನ್ನಡದಲ್ಲಿ ನೋಡಿ. ಮತ್ತು ಇನ್ನೇನೇನೆಂದರೆ ನಿಮಗೆಲ್ಲ ಅನಿಸ್ಬೋದು ಬುಕ್ಕು ದಪ್ಪಗಿದೆ, ಇದೆಲ್ಲ ಕಷ್ಟ ಇರುತ್ತೆ, ಪೇಜ್ ಗಟ್ಟಲೆ ಇದೆ ಅಂತ. ಏನು ಹಂಗೇನಿಲ್ಲ. ಸುಮ್ಮನೆ ನೋಡಿ, ಬರೀ ಚಿಕ್ಕದಿದೆ ಅಷ್ಟೇ. ಸೊ ನಾನು ಹೇಳ್ತಿದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಏನೋ ಒಂದು ಪದ ಎಲ್ಲ ಸರಳವಾಗಿ ನಿಮ್ಗೆ ಅರ್ಥವಾಗುವಂಗೆ ಸತ್ಯವಾದ ಜ್ಞಾನ ಅಷ್ಟೇ. ಸತ್ಯವಾಗಿ ಸರಳವಾಗಿ ಚಿಕ್ಕದಲ್ಲೇ ನನ್ನ ಗುರುದೇವ್ ಚಿಕ್ಕದಲ್ಲೇ ಅದನ್ನು ಸರಳವಾಗಿ ಅರ್ಥ ಮಾಡುವಂಗೆ ಹೇಳಿದ್ದಾರೆ ಈ ಪುಸ್ತಕದಲ್ಲಿ. ಇದನ್ನು ನಾನು ಹೇಳ್ತಿದ್ದೀನಿ, ನಿಜವಾಗ್ಲೂ ನೀವು ಸ್ಪಿರಿಚುವಾಲಿಟಿಯಲ್ಲಿ ನೀವೇನಾದರೂ ವೇದಿಕ ಲೈಫ್ ಸ್ಟೈಲು ಮತ್ತು ಪ್ರಕೃತಿ ಜೊತೆ ಹೇಗೆ ಸೇರಬೇಕು, ಏನು ದೈವ, ಪ್ರಕೃತಿ ಎಂದರೇನು, ವೇದಿಕ ಜ್ಞಾನ ಎಂದರೇನು ಅಂತ ತಿಳಿಬೇಕಾ, ಈ ಪುಸ್ತಕ ನಿಜವಾಗ್ಲೂ ಸಹಾಯ ಮಾಡುತ್ತೆ. ಪಿ ಎಸ್ ಗೀತಾ ಅಂತ ಅಮೆಝಾನಲ್ಲಿ ನೋಡಿರಿ, ಪಿ ಎಸ್ ಗೀತಾ ಬೈ ಪ್ರಶಾಂತ್ ತ್ರಿವೇದಿ ಸಿಗತ್ತೆ. ಸೊ ಹಿಂಗೆ ಹೇಳ್ತಾ ಅವತ್ತಿನ ವಿಡಿಯೋ ಇಷ್ಟೇ. ಏನಂದರೆ ಇದು ಲೈಕ್ ನನಗೆ ಪಿ ಎಸ್ ಗೀತಾ ಅಂತೂ ನಿಜ ಹೇಳ್ತಾ ಇದ್ದೀನಿ, ಲೈಫೇ ಚೇಂಜ್ ಮಾಡಿಬಿಡ್ತೀವಿ. ನೀನೇನಾದರೂ ಈ ಪಿ ಎಸ್ ಗೀತಾ ಓದಿದ್ರೆ ನೀನು ಇನ್ನೂ ತಿಳಿಬೇಕಾ. ಓಕೆ, ನಿಮ್ಗೆ ಒಂದೊಂದು ವರ್ಡ್ ನಿಮ್ಮ ಪಿ ಎಸ್ ಗೀತಾ ಓದಿ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಇದರಲ್ಲಿ ಏನೋ ಜ್ಞಾನ ಇದೆ, ಇದೇನೋ ಸತ್ಯ ಇದೆ, ಇದರಲ್ಲಿ ಸತ್ಯನೇ ಇರೋದು. ನಿಮಗೇನಾದರೂ ಅದು ಇದು ನಿಜ, ಈ ಪುಸ್ತಕದೆಲ್ಲ ನಿಜ ಇದೆ ಅಂದರೆ ಅನಿಸಿದ್ರೆ, ಇನ್ನೂ ಅದ್ರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನೀವು ಲೋಟಸ್ ಓಷನ್ ಅನ್ನೋ ಫೇಸ್ಬುಕ್ಕಲ್ಲಿ, ಲೋಟಸ್ ಓಷನ್ ಕನ್ನಡ ಅಂತ ಫೇಸ್ಬುಕ್ಕಲ್ಲಿದೆ, ಅದಕ್ಕೆ ನೀವು ಜಾಯ್ನ್ ಆಗಿದ್ರೆ ಅಲ್ಲಿ ಮೆಡಿಟೇಷನ್ ಕ್ಲಾಸ್ ಎಲ್ಲ ಫ್ರೀ ಆಗಿರುತ್ತೆ. ಲೋಟಸ್ ಓಷನ್ ಕನ್ನಡದಲ್ಲಿ ಫ್ರೀ, ಏನು ದುಡ್ಡಿಲ್ಲ, ಏನೂ ಇಲ್ಲ, ಫ್ರೀ ಕ್ಲಾಸಸ್ ಇರುತ್ತೆ. ಅದಕ್ಕೆ ಜಾಯ್ನ್ ಆಗಿ. ಆದರೂ ಈ ಪಿ ಎಸ್ ಗೀತಾ
ಎಲ್ಲಾದರೂ ಪಿ ಎಚ್ ಗೀತದ್ದು ಎಲ್ಲ ಒಂದೊಂದು ಪೇಜು ನಿಮಗೆ ಸರಳವಾಗಿ ಇನ್ನೂ ಇನ್ಫಾರ್ಮೇಷನ್ಸಿಂದ ಚೆನ್ನಾಗಿ ಹೇಳ್ಕೊಡ್ತಾರೆ. ಇನ್ನೂ ನಿಮಗೆ ಏನೇನೋ ಒಂದು ಇದು ಕರೆಕ್ಟಾಗಿ ಏನು ಹೇಳ್ತಿದೆ, ಇನ್ನೂ ಅದಕ್ಕಿಂತ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬಗ್ಗೆ ಕಲಿಬೋದು. ದೈವದ ಬಗ್ಗೆ, ಪ್ರಕೃತಿಯ ಬಗ್ಗೆ. ಇನ್ನು ನೀವು ಡಿಸಿಪ್ಲಿನನ್ನು ಕಲಿಬೋದು ನಿಮ್ಮ ಲೈಫಲ್ಲಿ. ನೀವು ಬರೀ ನೀವು ಅಂದ್ಕೊಂಡಿದ್ದೀರಾ ಲೋಟಸ್ ಓಷನ್ನು ದೈವದ ಬಗ್ಗೆ ಮಾತಾಡೋದು, ಅದೇ ದೈವದ ಬಗ್ಗೆ ಮಾತಾಡೋದು. ನಮ್ಮ ದೈವದಕ್ಕಿಂತ ಮೊದಲು ಮಾತಾಡುವಾಗ ನಮ್ಮ ಲೋಟಸ್ ಓಷನಲ್ಲಿ ಹೇಳ್ಕೊಡೋದೆ ಫಸ್ಟ್ ಡಿಸಿಪ್ಲಿನ್. ಯಾಕಂದರೆ ಡಿಸಿಪ್ಲಿನ್ ಇಲ್ಲದೆ ಡಿಸೈಪಲ್ ಇಲ್ಲ. ನನಗೆ ಗುರುದೇವ್ ಹೇಳೋದು ಸತ್ಯ. ಡಿಸಿಪ್ಲಿನು ನಿಮ್ಮ ದೇಹ ಭಂಗದಿಂದ ಹಿಡಿದು ಮತ್ತು ನಿಮ್ಮ ಮುಖದ ಭಂಗ ಎಲ್ಲ, ನಿಮ್ಮ ತಿನ್ನೋ ಪದಾರ್ಥದಿಂದ ಎಲ್ಲ ನಿಮ್ಮ ಡಿಸಿಪ್ಲಿನ್ ಲೈಫನ್ನು ಹೇಗೆ ಲೀಡ್ ಮಾಡಬೇಕಂತ ಫಸ್ಟ್ ಅದನ್ನು ತಿಳಿಸ್ಕೊಡ್ತಾರೆ. ಆಮೇಲೆ ಇದನ್ನು ಜ್ಞಾನ. ಫಸ್ಟು ಡಿಸಿಪ್ಲಿನಿಂದನೇ ಎಲ್ಲ ಜ್ಞಾನ ಬರೋದಲ್ವ. ಎಲ್ಲ ಮಿಲ್ಟ್ರಿಯಲ್ಲೂ ಡಿಸಿಪ್ಲಿನ್ ಆಗಿರಬೇಕು. ಆವಾಗಲೇ ತಾನೇ ಎಲ್ಲ ಮುಂದೆ ಎಲ್ಲ ಮಿಲ್ಟ್ರಿಯಲ್ಲಿ ಎಲ್ಲ ಯುದ್ಧ ಗಿದ್ದ ಹೇಳ್ಕೊಡೋದು. ಸೊ ಹಿಂಗೆ ಹೇಳ್ತಾ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ, ತೊಗೊಳ್ಳಿ ಪಿ ಎಚ್ ಗೀತನ. ಸೊ ಆನ್ಲೈನಲ್ಲಿ ಅಮೆಝಾನಲ್ಲಿ ಸಿಗುತ್ತೆ. ಸೊ ಹಂಗೆ ಹೇಳ್ತಾ ಶಿವನಾರಾಯಣ ಗೆಳೆಯರೆ, ಶಿವನಾರಾಯಣ.